ನಮ್ಮ ಹೆಮ್ಮೆಯ ಬೆಂಗಳೂರಿನ 13 ವರ್ಷದ ಪೋರಿಯೊಬ್ಬಳು ಈಗ ವಿಶ್ವ ಟೆನ್ನಿಸ್ ಅಂಗಳದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದಾಳೆ. ಸಾನಿಯಾ ಮಿರ್ಜಾ, ಲಿಯಾಂಡರ್ ಫೇಸ್ ಅವರಂತಹ ದಿಗ್ಗಜರನ್ನೇ ನೋಡಿದ್ದ ಭಾರತಕ್ಕೆ ಈಗ ಹೊಸ ಆಶಾಕಿರಣವೊಂದು ಸಿಕ್ಕಿದೆ. ಈಕೆಯ ಸಾಧನೆ ಮತ್ತು ಪ್ರತಿದಿನದ ಕಠಿಣ ಪರಿಶ್ರಮದ ಬಗ್ಗೆ ಕೇಳಿದ್ರೆ ನೀವು ಒಂದು ಕ್ಷಣ ಅಚ್ಚರಿಗೊಳಗಾಗೋದು ಖಂಡಿತ. ಬೆಂಗಳೂರಿನ ಸೃಷ್ಟಿ ಕಿರಣ್ ಎಂಬ ಈ ಟೆನ್ನಿಸ್ ಪ್ರತಿಭೆ ಐಟಿಎಫ್ ಜೂನಿಯರ್ ಸರ್ಕ್ಯೂಟ್ನ ಅಂಡರ್ 13 ವಿಭಾಗದಲ್ಲಿ ವಿಶ್ವದ ನಂಬರ್ 1 ಆಟಗಾರ್ತಿಯಾಗಿ ಹೊರಹೊಮ್ಮಿದ್ದಾಳೆ. ಇದು ಸಾಮಾನ್ಯ ಸಾಧನೆಯಲ್ಲ. ಆಕೆ ಆಡಿದ್ದು ಕೇವಲ 8 ರ್ಯಾಂಕಿಂಗ್ ಟೂರ್ನಿಗಳನ್ನ ಮಾತ್ರ. ಆದರೂ ಆಕೆಯ ರ್ಯಾಂಕಿಂಗ್ ಬರೋಬ್ಬರಿ 357ಕ್ಕೇರಿದೆ. ಭಾರತೀಯ ಟೆನ್ನಿಸ್ ಅಂಗಳದ ಉದಯೋನ್ಮುಖ ತಾರೆ ಸೃಷ್ಟಿ ಅವರು ಈಗ ಪ್ರಸ್ತುತ ಸೀಸನ್ನಲ್ಲಿ ಭರ್ಜರಿ ಫಾರ್ಮ್ನಲ್ಲಿದ್ದು ಸತತ 5 ಐಟಿಎಫ್ ಜೂನಿಯರ್ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಇತ್ತೀಚೆಗೆ ಗ್ವಾಟೆಮಾಲಾದಲ್ಲಿ ನಡೆದ ಪ್ರತಿಷ್ಠಿತ ಐಟಿಎಫ್ J100 ಟೂರ್ನಿಯಲ್ಲಿ ರನ್ನರ್ ಅಪ್ ಸ್ಥಾನವನ್ನ ಪಡೆಯುವ ಮೂಲಕ ತಮ್ಮ ಜಯಬೇರಿಯನ್ನ ಮುಂದುವರೆಸಿದ್ದಾರೆ. ಇನ್ನು ಈ ಸೀಸನ್ನಲ್ಲಿ ಸತತ 25 ಪಂದ್ಯಗಳನ್ನ ಗೆದ್ದು ಅಜೇಯ ರೆಕಾರ್ಡ್ ಬರೆದಿರುವ ಈ ಛಲಗಾತಿ ಕೇವಲ ಗೆಲುವಿನ ಸುಂಟರ್ ಗಾಳಿಯನ್ನಷ್ಟೇ ಎಬ್ಬಿಸುತ್ತಿಲ್ಲ, ಬದಲಿಗೆ ಮೈದಾನದಲ್ಲಿ ತನ್ನ ವಯಸ್ಸಿಗಿಂತ ಹಿರಿಯ ಹಾಗೂ ಅನುಭವಿ ಆಟಗಾರ್ತಿಯರನ್ನು ಮಣ್ಣು ಮುಕ್ಕಿಸಿ ಅಪ್ರತಿಮ ಸಾಮರ್ಥ್ಯ ತೋರುತ್ತಿದ್ದಾರೆ. ಸೃಷ್ಟಿಯವರ ಈ ಅಮೋಘ ಪ್ರದರ್ಶನ ಟೆನ್ನಿಸ್ ಲೋಕದಲ್ಲಿ ದೊಡ್ಡ ಭರವಸೆಯನ್ನ ಮೂಡಿಸಿದೆ. ವಿಶ್ವಮಟ್ಟದಲ್ಲಿ ನಂಬರ್ 1 ಸ್ಥಾನಕ್ಕೇರಲು ಈಕೆ ಪಡುತ್ತಿರುವ ಶ್ರಮ ಅಷ್ಟಿಷ್ಟಲ್ಲ. 13 ವರ್ಷದ ಈ ಹುಡುಗಿಯ ದಿನಚರಿ ಕೇಳಿದ್ರೆ ಎಂತವರಿಗೂ ಸ್ಫೂರ್ತಿ ಸಿಗುತ್ತದೆ. ಬೆಂಗಳೂರಿನ ಬಾಲ್ಡ್ವಿನ್ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಸೃಷ್ಟಿ ಓದು ಮತ್ತು ಆಟ ಎರಡನ್ನೂ ಅತ್ಯಂತ ಜಾಣ್ಮೆಯಿಂದ ಸರಿದೂಗಿಸಿಕೊಂಡು ಹೋಗುತ್ತಿದ್ದಾರೆ. ತಮ್ಮ ಟೆನ್ನಿಸ್ ಸಾಧನೆಗಾಗಿ ಅವರು ಪ್ರತಿದಿನ 5 ಗಂಟೆಗಳ ಕಾಲ ಕಠಿಣ ತರಬೇತಿಯಲ್ಲಿ ತೊಡಗಿಸಿಕೊಳ್ಳಿರುತ್ತಾರೆ. ಇನ್ನು ಇದರಲ್ಲಿ 3 ಗಂಟೆಗಳ ಕಾಲ ಟೆನ್ನಿಸ್ ಕೋರ್ಟ್ನಲ್ಲಿ ಸರ್ವ್, ವಾಲಿ ಹಾಗೂ ಫುಟ್ ವರ್ಕ್ ನಂತಹ ಪ್ರಮುಖ ಸ್ಕಿಲ್ಗಳನ್ನ ಕರಗತ ಮಾಡಿಕೊಂಡರೆ ಉಳಿದ 2 ಗಂಟೆಗಳನ್ನ ಜಿಮ್ನಲ್ಲಿ ಫಿಟ್ನೆಸ್ ಟ್ರೈನಿಂಗ್ ಆಗಿ ಮೀಸಲಿಡುತ್ತಾರೆ. ಪ್ರಸ್ತುತ ಅವರು ಟೆನ್ನಿಸ್ ಅಡ್ವಾಂಟೇಜ್ ಅಕಾಡೆಮಿಯಲ್ಲಿ ಕೋಚ್ ಧ್ಯಾನ್ ಉತ್ತಪ್ಪ ಅವರ ಮಾರ್ಗದರ್ಶನದಲ್ಲಿ ಪಳಗುತ್ತಿದ್ದು, ಇದರೊಂದಿಗೆ ಅಮೆರಿಕದ ಫ್ಲೋರಿಡಾದ ಖ್ಯಾತ RPS ಅಕಾಡೆಮಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕೋಚ್ ಗೇಬ್ ಜರಮಿಲ್ಗೋ ಅವರಿಂದಲೂ ಕೂಡ ವಿಶೇಷ ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಸೃಷ್ಟಿಯ ಈ ಭರ್ಜರಿ ಯಶಸ್ಸಿನ ಹಿಂದೆ ಆಕೆಯ ತಂದೆ ಕಿರಣ್ ಗೋಪಾಲರಾಜನ್ ಅವರ ಬಹುದೊಡ್ಡ ತ್ಯಾಗವಿದೆ. ಯೌವನದಲ್ಲಿ ತಾವೊಬ್ಬ ಕ್ರಿಕೆಟರ್ ಆಗಬೇಕು ಎಂದು ಕನಸು ಕಂಡಿದ್ದ ಕಿರಣ್ ಆ ಕನಸನ್ನ ಮಗಳ ಟೆನ್ನಿಸ್ ಬ್ಯಾಟ್ ಮೂಲಕ ನನಸು ಮಾಡುತ್ತಿದ್ದಾರೆ. ತಮ್ಮ ವ್ಯವಹಾರದ ನಡುವೆಯೂ ಕೂಡ ಮಗಳ ಟೆನ್ನಿಸ್ ಕೆರಿಯರ್ಗೆ ಮೊದಲ ಆದ್ಯತೆಯನ್ನ ಇವರು ನೀಡಿದ್ದಾರೆ. ಸದ್ಯದ ಆಕೆಯ 23:3 ಗೆಲುವಿನ ಸರಾಸರಿ ನೋಡಿದರೆ ಮುಂಬರುವ ದಿನಗಳಲ್ಲಿ ಭಾರತಕ್ಕೆ ಫೇಡ್ ಕಪ್ ಅಂದ್ರೆ ಬಿಲಿ ಜೀನ್ ಕಿಂಗ್ ಕಪ್ ತಂದು ಕೊಡುವಂತಹ ಭರವಸೆಯ ತಾರೆಯಾಗಿ ಸೃಷ್ಟಿ ಕಿರಣ್ ಮೂಡಿ ಬರುತ್ತಿದ್ದಾಳೆ. ಕೇವಲ ಬೆಂಗಳೂರಿಗೆ ಮಾತ್ರವಲ್ಲ, ಇಡೀ ಭಾರತವೇ ಹೆಮ್ಮೆ ಪಡುವಂತಹ ಭವಿಷ್ಯದ ತಾರೆ ಈಕೆ. ಈ ಕನ್ನಡದ ಕುವರಿಯ ಕ್ರೀಡಾ ಪಯಣ ಹೀಗೆಯೇ ಮುಂದುವರಿಯಲಿ, ಇನ್ನಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಒಲಿಯಲಿ ಎಂದು ಹಾರೈಸೋಣ. ಇದು ಈ ಹೊತ್ತಿನ ಅಪ್ಡೇಟ್. ಇನ್ನಷ್ಟು ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.